ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಭಾವಿಸ್ತೇನೆ. ಯಾಕಂದರೆ ಎಲ್ಲರೂ ಚೆನ್ನಾಗೇ ಇರ್ತೀರಲ್ವಾ. ಇವತ್ತು ಸಂಡೇ ಅಲ್ವಾ, ಇವತ್ತು ಎಲ್ಲರೂ ಚೆನ್ನಾಗೇ ಇರ್ತೀರಂತ ಭಾವಿಸ್ತೇನೆ ಅಷ್ಟೇ, ಮತ್ತೆಂತ ಇಲ್ಲ. ನಾವೆಲ್ಲ ಹಾಸ್ಟೆಲಲ್ಲಿ ಇರೋದಲ್ವಾ, ಸೊ ನಮಗೆ ಹಾಸ್ಟೆಲಲ್ಲಿ ಸ್ವಲ್ಪ ಬೋರ್ ಬರ್ತದೆ. ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೆ ಸಂಡೇ ಬಂದಿರುತ್ತೆ. ಹೀಗೆ ಯಾರೂ ಇರೋದಿಲ್ಲ ಹಾಸ್ಟೆಲಲ್ಲೆಲ್ಲ, ಫುಲ್ ಖಾಲಿನೇ ಇರ್ತದೆ. ನೀವೆಲ್ಲ ನನ್ನ ಪಾರ್ಟ್ನರ್ಸ್ ಅಲ್ವಾ, ಸೊ ನಿಮ್ಮ ಜೊತೆ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೇನೆ. ನಿಮಗೆ ಎಂತ ಕಾಣಿಸ್ಲಾಗುತ್ತಾ? ಎಂತ ಕಾಣಿಸ್ತೇನೆ ನಿಮ್ಮಲ್ಲಿ ಅಂದರೆ, ಆ ಕಡೆ ಎಲ್ಲ ಸಂಕ್ರಾಂತಿ ಹಬ್ಬ ನಡೀತಾ ಇದೆ. ಆ ಕಡೆ ಸಂಕ್ರಾಂತಿ ಹಬ್ಬ ನಡೀತಾ ಇದೆ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ತೇನೆ, ಅಲ್ಲಿ ದನವೆಲ್ಲ ಸಿಕ್ಕಾಪಟ್ಟೆ ದನ ಎಲ್ಲ ಕಟ್ಟಿದ್ದಾರೆ, ಮಂಟಪ ಎಲ್ಲ ಹಾಕಿದ್ದಾರೆ. ಅಲ್ಲಿ ನಿಮ್ಗೆ ಕಾಣಿಸ್ತೇನೆ ಇಲ್ಲಿ. ಒಂದು ಸೆಕೆಂಡ್. ನಂದಿದೆ ಅಂತ ಐಫೋನ್ ಅಲ್ಲ, ಇದ್ದಿದ್ದು ನಾರ್ಮಲ್ ಫೋನಲ್ಲೇ ಕಾಣಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಎಲ್ಲ ದನ ಎಲ್ಲ ಕಟ್ಟಿದ್ದಾರೆ. ನಮ್ಮ ಹಾಸ್ಟೆಲಿಂದ ನಿಯರ್ ಇದೆ ಇದು. ಆ ಕಡೆ ಒಂದು ತಾಂಡ ಇದೆ, ತೊರ್ವಿ ತಾಂಡ ಅಂತ. ಆ ತಾಂಡದಿಂದ ಇಲ್ಲಿ ಜಾತ್ರೆ ನಡೆಸ್ತಾ ಇದ್ದಾರೆ ಸಂಕ್ರಾಂತಿಗೆ ಅಂತ. ಸೊ ಎಲ್ಲರೂ ಬನ್ನಿ ಬಿಜಾಪುರಿಗೆ. ಸಂಕ್ರಾಂತಿ ಹಬ್ಬ ಎಲ್ಲ ತುಂಬ ಜೋರು ನಡೀತಾ ಇದೆ. ಸೊ ನನಗೆ ಹೋಗಬೇಕಂತ ತುಂಬ ಆಸೆ. ಬಟ್ ನಂದೆಂಥ ರೂಟೀನ್ ಗೊತ್ತಾ? ಹೇಳೋದೇ ಲೇಟ್ ಹೇಳ್ತೇನೆ. ಈ ಸ್ಯಾಟರ್ಡೆ ಸಂಡೇ ಬಂದರೆ ಮತ್ತೆ ಸುಮ್ಮನೆ ಲೇಟೇ ಹೇಳೋದೇ ಲೇಟ್. ನಾಷ್ಟ ಅಂತೂ ಮಾಡಲ್ಲ, ಊಟ ಮಾಡಿದ್ರು ಮಾಡಿದೆ, ಇಲ್ಲಗಿದ್ರೆ ಇಲ್ಲ ಮಾಡ್ತೇನೆ, ಊಟ ಬಿಡಲ್ಲ, ನಾಷ್ಟ ಅಷ್ಟೇ. ನನಗೆ ಇಡ್ಲಿ ಬಿಟ್ಟರೆ ಮತ್ತೆ ಎಂತ ಇಷ್ಟ ಆಗೋದಿಲ್ಲ ಇಲ್ಲಿ ಹಾಸ್ಟೆಲಲ್ಲಿ ಕೊಡೋದು, ಗೊತ್ತಾ? ಮತ್ತು ಇವಾಗ ಬಂದೆ, ಇನ್ನು ಹೇಳೋದು ಬೇಡ, ಬಟ್ ರೆಡಿಯಾಗಿ ಬಂದಿದ್ದೇನೆ ಅಷ್ಟೇ. ಮತ್ತು ತಿಳ್ಕೊಳ್ಳಿ ನೀವೇ, ರೆಡಿಯಾಗಿ ಬಂದಿದ್ದೇನೆ. ಇಲ್ಲಿ ರೀಲ್ಸ್ ಮಾಡ್ತಿದ್ದೆ. ರೀಲ್ಸ್ ಮಾಡ್ಲಿಕ್ಕಂದ್ರೆ ಟೈಮ್ ಹೋಯಿತು. ಮತ್ತು ಸ್ಟಡಿ ಮಾಡಬೇಕು. ನಾನು MBA ಎದಕ್ಕಾದರೂ ಹಚ್ಚಿದ್ದೇನೆ. ಅಷ್ಟು ದೂರದಿಂದ ಇಲ್ಲಿ ಬಂದು ನಾನು MBA ಹಚ್ಚಿದ್ದೇನಲ್ಲ ಅಂತ ಒಂದು ಕೊರಗಿದೆ ಅಷ್ಟೇ. ಹುಬ್ಳಿಯಲ್ಲೆಲ್ಲ ಚಲೋ ಇದೆ, ಬಟ್ ಇದು ಬೇಕಲ್ಲ. ಸೊ ಅದರಿಂದ ಮನೆಯವ್ರದ್ದು, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ, ಮನೆಯವ್ರ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಸೊ ಅದಕ್ಕೆ ನಾನು ಇಲ್ಲಿ ಬಂದೆ, MBA ಹಚ್ಚಿದ್ದೆ ಅಷ್ಟೇ. ಮತ್ತು ಇವಾಗ ಜಾತ್ರೆ ಹೋಗಬೇಕಂದ್ರೆ ಎಂಥ ಪ್ರಾಬ್ಲಮ್ ಗೊತ್ತಾ? ಇವಾಗ ಹಾಲಿಡೇ ಇದೆ. ಹಾಲಿಡೇ ಇದೆ, ಬಟ್ ಹಾಲಿಡೇಯಲ್ಲಿ ಎಂಥ ಪ್ರಾಬ್ಲಮ್ ಅಂದರೆ, ಸಿಕ್ಕಾಬಿಟ್ಟೆ ಬರೆಯೋದೆಲ್ಲ ರಾಶಿ ಕೊಟ್ಟಿದ್ದಾರೆ. ಮತ್ತೆಂತ ಹಾಲಿಡೇ ಇದೆ. 14th ಹಾಲಿಡೇ ಇದೆ, ಮತ್ತು ನಮ್ಗೆ 16th ಇಂಟರ್ನಲ್ ಇದೆ. ಅದಕ್ಕೆ ನಮಗೆ ಹೋಗ್ಲಿಕ್ಕೆ ಎಲ್ಲೂ ಆಗ್ತಾಯಿಲ್ಲ. ಇಲ್ಲೇ ಅತ್ತೆ ಮನೆ ಇದೆ, ನನಗೆ ಹತ್ತಿರದಲ್ಲಿ ಅತ್ತೆ ಮನೆ ಇದೆ. ಬಟ್ ಅತ್ತೆ ಮನೆಗೆ ಹೋಗ್ಬೇಕಂದ್ರೆ ಅತ್ತೆ ಮನೆಯೂ ಇದೆ, ಆಂಟಿ ಮನೆಯೂ ಇದೆ. ಸೊ ಹೋಗ್ಬೇಕಂದ್ರೆ ನನಗೆ ಹಾಲಿಡೇ ಇದೆ, ಫುಲ್ ವೀಕ್ ಹಾಲಿಡೇ ಅಂತಲೇ ಅಂದ್ಕೊಳ್ತೇನೆ. ಬಟ್ ನನ್ನ ಇಂಟರ್ನಲ್ಸ್ ಇದೆ ಅಲ್ವಾ, ಸೊ ಹೋಗ್ಲಿಕ್ಕಂತೂ ಆಗ್ತಾಯಿಲ್ಲ. ಸ್ಟಡಿ ಮಾಡಲಿಲ್ಲ ಅಂದರೆ ಅಷ್ಟೇ. ಮತ್ತೆ ಗೊತ್ತಲ್ವಾ, ಮತ್ತೆ ಸ್ಟಡಿ ಮಾಡಲಿಲ್ಲ ಅಂದರೆ ಅಷ್ಟು ದೂರದಿಂದ ಇಲ್ಲಿ ಬಂದಿದ್ದೇನೆ. ಮತ್ತು ಸ್ಟಡಿ ಮಾಡಲಿಲ್ಲ ಅಂದರೆ ಎಂತ ಇಲ್ಲ. ಫಸ್ಟಿಗೆ ನಿದ್ದೆ ಜಾಸ್ತಿ ಮಾಡ್ತೇನೆ ನಾನು. ಕಾಲ್ಸ್, ಇವತ್ತು ಸಂಡೇ, ಮಮ್ಮಿಯವ್ರಿಗೆ ಫೋನ್ ಮಾಡಬೇಕು, ಅಣ್ಣನಿಗೆ ಫೋನ್ ಮಾಡಬೇಕು, ಚಿಕ್ಕಮ್ಮನಿಗೆ ಫೋನ್ ಮಾಡಬೇಕು, ಅಜ್ಜಿಯವ್ರಿಗೆ ಫೋನ್ ಮಾಡಬೇಕು. ಸೊ ನನಗೆ ಸ್ಯಾಟರ್ಡೆ ಸಂಡೇ ಬಂದರೆ ಇದೊಂದು ಕೆಲಸ ಮಾತ್ರ ತಪ್ಪಲ್ಲ ನನಗೆ. ಅಂಥದ್ದು ಗೊತ್ತಾ, ಈಗ ಕಾಲ್ ಮಾಡೋದು. ಫ್ಯಾಮಿಲಿಗೆಲ್ಲ ಕಾಲ್ ಮಾಡ್ತಾ ಇರ್ತೇನೆ. ನನಗೆ ಸ್ವಲ್ಪ ಅವ್ರ ಜೊತೆ ಮಾತಾಡೋದಂದರೆ ತುಂಬ ಇಷ್ಟ ಆಗ್ತದೆ. ಮತ್ತು ಈ ಜಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಅಡ್ಡ ಇಂಟರ್ನಲ್ಸ್ ಒಂದು ಇರಬಾರ್ದಿತ್ತು. ಸೊ ಜಾತ್ರೆಗೆ ಹೋಗಿದ್ದೆ, ತುಂಬ ಎಂಜಾಯ್ ಮಾಡ್ತಿದ್ದೆ ನಾನು, ಗೊತ್ತಾ? ಮತ್ತೆಂತ ಇಲ್ಲ. ಈ ಸ್ಯಾಟರ್ಡೆ ಸಂಡೇ ಒಂದು ತುಂಬ ಬೇಜಾರಾಗ್ತದೆ, ಗೊತ್ತಾ? ನನಗೆ ಹಾಸ್ಟೆಲಲ್ಲಿ ಯಾರೂ ಇರೋದೇ ಇಲ್ಲ. ಎಲ್ಲರೂ ಇಲ್ಲ, ಸ್ಯಾಟರ್ಡೆ ಸಂಡೇ ಇಲ್ಲ, ಮನೆ ಹತ್ತಿರ ಇರ್ತದೆಲ್ಲ, ಅವರೆಲ್ಲ ಊರಿಗೆ ಹೋಗ್ಬಿಡ್ತಾರೆ. ನಾವೆಂತ ಇಲ್ಲಿ ಸುಮ್ಮನೆ ಕೂತ್ಕೊಳ್ಳೋದೆ. ಈಗ ಅಂತ ನಂಗಂತೂ ಆಫ್ಟರ್ನೂನ್ ನಿದ್ದೆ ಬರಲ್ಲ. ಇವಾಗ ನಿದ್ದೆ ಮಾಡಿದ್ರೆ ಮತ್ತು ನೈಟ್ ಮಲಗಲ್ಲ. ಇವಾಗ ನಿದ್ದೆ ಮಾಡಿದ್ರೆ ನೈಟ್ ಮಲಗಲ್ಲ. ನೈಟ್ ತುಂಬ ಲೇಟ್ ನಿದ್ದೆ ಬರ್ತದೆ. ನೈಟ್ ಲೇಟ್ ನಿದ್ದೆ ಮಾಡಿದರೆ ಎಂಥ ಪ್ರಾಬ್ಲಮ್ ಅಂದರೆ, ನನಗೆ ಹಾಸ್ಟೆಲಲ್ಲಿ ತುಂಬ ಭಯ ಆಗ್ತದೆ. ಹಾಸ್ಟೆಲಲ್ಲಿ ತುಂಬ ಭಯ ಆಗ್ತದೆ. ಗೊತ್ತಿಲ್ಲ ಯಾಕೋ ಅಂತ ಗೊತ್ತಿಲ್ಲ, ಬಟ್ ಹಾಸ್ಟೆಲಲ್ಲಿ ಭಯ ಆಗ್ತದೆ. ನನಗೆ ಹೇಳಲಿಕ್ಕೆಲ್ಲ ಆಗೋದಿಲ್ಲ. ಬೇಗ ಮಲಗಿಬಿಡ್ತೇನೆ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ತುಂಬ ಮಲಗೋದು ಬೇಗ ಮಲಗ್ತೇನೆ, ಹೇಳೋದು ತುಂಬ ಲೇಟಾಗಿ ಹೇಳ್ತೇನೆ. ನನ್ನ ಅದೇ ಪ್ರಾಬ್ಲಮ್. ನಿಮಗೆ ನಮ್ಮ ಹಾಸ್ಟೆಲ್ ನೋಡಿದ್ದೀರಾ ನೀವು? ನನ್ನ ಹಾಸ್ಟೆಲ್ ನೋಡಿದ್ದೀರಾ? ಕಾಣಿಸ್ಲ ನಿಮಗೆ ಹಾಸ್ಟೆಲೆಲ್ಲ? ಇಲ್ಲಿ ಒಂದು ಸೆಕೆಂಡ್, ನಿಮ್ಗೆ ಕಾಣಿಸ್ಲಿ. ಸದ್ಯ ನಾನು ಮೇಲ್ಗಡೆ ಇದ್ದೇನೆ, ಬಟ್ ಇಲ್ಲಿಂದಾನೇ ನೋಡ್ಕೊಳ್ಳಿ ಹೇಗಿದೆ ಅಂತ. ನಂಗೆ ಯಾರಾದರೂ ನೋಡಿದ್ರೆ ಪಕ್ಕಾ ಬೈತಾರೆ, ಆಯಿತಾ? ಇದೆಲ್ಲ ನಮ್ಮ ಹಾಸ್ಟೆಲ್ ಕೆಳಗಡೆ, ನಾನು ಮೇಲ್ಗಡೆ ಇದ್ದೇನೆ. ಇಲ್ಲಿಂದ ಅಲ್ಲೆಲ್ಲ ಕುತ್ಕೊಂಡು ಹುಡುಗಿಯರೆಲ್ಲ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ಸೊ ಸ್ಟಡಿ ಮಾಡೋರು ಸ್ಟಡಿ ಮಾಡ್ತಾರೆ, ಹಾಗೆ ಅಂತ ಇಲ್ಲ. ನಿಮ್ಗೆ ಸರಿ ಕಾಣ್ತಾ ಇಲ್ಲ ಇರಬೇಕು ಮೇ ಬಿ, ಬಟ್ ಹೀಗೆ ನೋಡ್ಕೊಳ್ಳಿ, ಸದ್ಯಕ್ಕೆ ಅಷ್ಟೇ ನೋಡ್ಕೊಳ್ಳಿ. ಇಲ್ಲೆಲ್ಲ ಹೀಗಿದೆ. ಇಲ್ಲಿ ನನಗೆ ರೀಲ್ಸ್ ಮಾಡ್ಲಿಕ್ಕೆ ತುಂಬ ಚಲೋ ಪ್ಲೇಸ್ ಅಂತಲೇ ಅಂದ್ಕೊಳ್ತೇನೆ. ಅಲ್ಲೆಲ್ಲ ನೀರಿನ ಟ್ಯಾಂಕಿ ಇದೆ, ಇಲ್ಲಿ ಮೇಲ್ಗಡೆ ಇದೆ ಬಿಸಿ ನೀರಿಗೆ ಅಂಥೇಳಿ ಸೋಲಾರ್ ಹಾಕಿದ್ದಾರೆ ಇಲ್ಲಿ. ಸೊ ಇಲ್ಲಿ ಈ ಕಡೆ ಎಲ್ಲ ಈ ಥರ ಇದೆ.
ಆ ಕಡೆ ಎಲ್ಲ ಹಾಸ್ಟೆಲ್ಸ್ ಇದೆ, ಬೇರೆ ಬೇರೆ ಹಾಸ್ಟೆಲ್ಸ್ ಇದೆ. ಇಲ್ಲಿ ಇಲ್ಲ ಅಂದ್ರೂ ಎಷ್ಟು ಹಾಸ್ಟೆಲ್ಸ್ ಇದೆ ಅಂದರೆ ಇಲ್ಲಿ ಇಲ್ಲ ಅಂದ್ರೂ ಒಂದು 6 ಹಾಸ್ಟೆಲ್ಸ್ ಆದರೂ ಇದೆ. ಎಲ್ಲ ಹುಡುಗಿಯರು ಸಂಜೆ ಆಯ್ತಂದರೆ ಎಲ್ಲ ಮೇಲ್ಗಡೆ ಬಂದುಬಿಡ್ತಾರೆ. ಸೊ ನಾನು ಇವಾಗ ಹೋಗಬೇಕು. ಎಲ್ಲರೂ ಮತ್ತೆ ಸಂಕ್ರಾಂತಿಗೆ 14ರಿಂದ ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ ನಮ್ಮ ಬಿಜಾಪುರಿಗೆ ಅಂತಲೇ ಹೇಳ್ತೇನೆ ನಾನು. ಸೊ ಬನ್ನಿ ಎಲ್ರಿಗೂ ಇನ್ವೈಟೆಡ್. ಜಾತ್ರೆ ಇದೆ, ಜಾತ್ರೆ ಮಾಡುವ. ನಾನು ಇಲ್ಲಿ ಹೊಸಬ್ಳು, ನನಗೂ ಎಂಥ ಎಕ್ಸ್ಪೀರಿಯೆನ್ಸ್ ಇಲ್ಲ ಇಲ್ಲಿ ಜಾತ್ರೆ ಎಲ್ಲ ತಿರುಗಲಿಕ್ಕೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಸೊ ಅವ್ರ ಜೊತೆಗೆ ಹೋಗಿ ಜಾತ್ರೆ ಮಾಡ್ಕೊಂಡು ಬರೋದು. ನಿಮಗೂ ನನ್ನ ಜೊತೆ ಸ್ಪೆಷಲಿ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ನೀವು ಎಲ್ಲರೂ ಜಾತ್ರೆ ಮಾಡಿ ಬನ್ನಿ, ಬಿಜಾಪುರಿಗೆ ಬನ್ನಿ, ಜಾತ್ರೆ ಮಾಡುವ. ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ಆಯಿತಾ, ಚೆನ್ನಾಗಿ ವೀಡಿಯೋಸ್ ಮಾಡ್ತೇನೆ ಅಂತ ನಾನು ಅಂದ್ಕೊಳ್ತೇನೆ. ಎಲ್ಲರೂ ನನ್ನ ವೀಡಿಯೋಸ್ ನೋಡಿ ನನಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸರಿ, ಸಿಗುವ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.